ಜೈ ಭಾರತ್ ವಂದೇ ಮಾತರಂ. ಭಾರತ ಇನ್ನಷ್ಟು ಶಕ್ತಿಶಾಲಿ ರಾಷ್ಟ್ರ ಆಗಲು ಬಯಸುತ್ತಿದೆ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯುದ್ಧಗಳು ನಡೆಯುತ್ತಿವೆ. ಇದನ್ನೆಲ್ಲ ಗಮನಿಸಿದಾಗ ಭಾರತದ ಬಳಿ ಎಷ್ಟೇ ಮಿಸೈಲ್ಗಳು ಇದ್ದರೂ ಕೂಡ ಅದು ಒಂಥರ ಕಡಿಮೆ ಅಂತಲೇ ಭಾವನೆ ಬರುತ್ತದೆ. ಚೀನಾ, ಪಾಕಿಸ್ತಾನದಂತಹ ರಾಷ್ಟ್ರಗಳು ನೆರೆಯ ರಾಷ್ಟ್ರಗಳಾಗಿರುವಾಗ ಭಾರತ ಇನ್ನಷ್ಟು ಶಕ್ತಿಶಾಲಿಯಾಗಬೇಕು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ಹೇಗೆ ಟರ್ಕಿಯ ಡ್ರೋನ್ಗಳ ಬಳಸಿದರೆ ಎಂಬುದು ಎಲ್ಲರಿಗೂ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶ ಕೂಡ ಭಾರತ ವಿರೋಧಿ ನೀತಿಯನ್ನು ಅನುಸರಿಸಿತು. ಅವರು ಕೂಡ ಒಂದು ಕಡೆ ಪಾಕಿಸ್ತಾನ ಹೇಳಿದ ಹಾಗೆ ಮತ್ತೊಂದು ಕಡೆ ಟರ್ಕಿ ಹೇಳಿದ ಹಾಗೆ ಭಾರತದ ವಿರುದ್ಧ ನೀತಿಯನ್ನು ಅನುಸರಿಸುತ್ತಿದ್ದರು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಭಾರತ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಭವಿಷ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉದ್ಭವ ಆದರೆ ಅದಕ್ಕೆ ಈಗಲೇ ತಯಾರಾಗುವುದು ಉತ್ತಮ. ಭಾರತದ ಬಳಿ ಬೇಕಾಗುವಷ್ಟು ಮಿಸೈಲ್ಗಳಿವೆ. ಒಂದಕ್ಕೊಂದು ಘಾತಕವಾದ ಆಯುಧಗಳು ಕೂಡ ಇವೆ. ರಷ್ಯಾ ವಿಚಾರವಾಗಿ ಹೇಳಬೇಕಾದರೆ ಹೆಚ್ಚಿನ ಆಯುಧಗಳನ್ನು ಆ ರಾಷ್ಟ್ರದಿಂದಲೇ ಆಮದು ಮಾಡಿಕೊಳ್ಳಲಾಗುತ್ತದೆ ಅಥವಾ ಭಾರತದಲ್ಲಿ ತಯಾರಿಸಲಾಗುತ್ತದೆ. ರಷ್ಯಾದಿಂದ ಮಿಸೈಲ್ಗಳನ್ನು ಖರೀದಿಸಲು ಭಾರತ ಮುಂದಾಗಿದೆ. ಭಾರತದ ಹೆಚ್ಚಿನ ಆಯುಧಗಳು ರಷ್ಯಾದ ಆಗಿರುವುದರಿಂದ ಫಿಟ್ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಇದುವೇ ಭಾರತಕ್ಕೆ ಬೇಕಾಗಿರುವಂಥದ್ದು. ಭಾರತ ಹಾಗೂ ಇಸ್ರೇಲ್ ಜಂಟಿಯಾಗಿ ಬರಾಕ್ 8 ಎಂಬ ಮಿಸೈಲ್ಗಳನ್ನು ತಯಾರಿಸುತ್ತಿದೆ. ಇದನ್ನು ಅದರ ಅಪ್ಪ ಅಂತಲೇ ಕರಿಬಹುದು. ಅಂತಹ ಮಿಸೈಲ್ಗಳನ್ನು ಭಾರತ ರಷ್ಯಾದಿಂದ ಖರೀದಿಸಲು ಮುಂದಾಗಿದೆ. ರಷ್ಯಾದ ಸ್ಟೀಲ್ 1 ಎಂಬ ಉಡಾವಣಾ ಕ್ಷಿಪಣಿ ಖರೀದಿಗಾಗಿ 2182 ಕೋಟಿ ರು ಮೌಲ್ಯದ ಒಪ್ಪಂದವನ್ನು ಸಹಿ ಹಾಕಿದೆ. ಈಗ ರಷ್ಯಾದ ಅಜ್ಮಲ್ ಆ್ಯಂಟಿ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಸ್ಟೀಲ್ 1 ಇದೊಂದು ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಈಗ ರಷ್ಯಾ ಹಾಗೂ ಭಾರತ ಜೊತೆಗೆ ಒಟ್ಟಾರೆಯಾಗಿ ALH ಮಾರ್ಕ್ 3 ಹೆಲಿಕಾಪ್ಟರ್ ಮತ್ತು ಸ್ಟೀಲ್ ಕ್ಷಿಪಣಿಗಳನ್ನು ಸೇರಿದಂತೆ ಒಟ್ಟು 5000 ಕೋಟಿ ರೂಪಾಯಿ ಮೌಲ್ಯದ ಈ ಡಿಫೆನ್ಸ್ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಇದು ಭಾರತ ಹಾಗೂ ರಷ್ಯಾ ನಡುವಿನ ನಡೆದಂತಹ ಒಂದು ಅತಿ ದೊಡ್ಡ ಡೀಲ್ಗಳಲ್ಲಿ ಒಂದು. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಮಿಸೈಲ್ನ ಒಂದು ವಿಶೇಷತೆ ಏನೆಂದರೆ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಡ್ರೋನ್ಗಳು ಹಾಗೆ ಹೈ ಸ್ಪೀಡ್ ಕ್ಷಿಪಣಿಗಳು, ಸೂಪರ್ಸಾನಿಕ್ ವಿಮಾನಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸುತ್ತೆ. ಹಾಗೆ ಇದು ಯುದ್ಧ ಹಡಗುಗಳ ಮೇಲೆ ಕೂಡ ದಾಳಿ ನಡೆಸುತ್ತದೆ. ಇದರ ರೇಂಜ್ ಎಷ್ಟೆಂದರೆ 4 ಕಿಲೋಮೀಟರಿಂದ 50 ಕಿಲೋಮೀಟರ್ವರೆಗೆ. ಕಡಿಮೆ ಅಂದರೆ 5 ಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸುತ್ತದೆ.